ಗೆಳತಿಯರೇ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಮೈಕ್ರೋವೇವ್ ಒಳಗೆ ಏನು ತೋರಿಸ್ತೀನಪ್ಪ ಮಾಡೋದಂದ್ರೆ ಹಾಗಲಕಾಯಿ ಚಿಪ್ಸ್ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ. ಇವು ಇದ್ರೊಳಗೆ ಭಾಳ ಕ್ರಿಸ್ಪಿ ಆ್ಯಂಡ್ ಕ್ರಂಚಿ ಆಗ್ತವೆ, ಟೇಸ್ಟಿನೂ ಆಗ್ತವೆ. ಅವು ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋನು ಬರ್ರಿ. ಇದು ಮೈಕ್ರೋವೇವಿಂದ ಟರ್ನ್ ಟೇಬಲ್ ಐತೆ. ಈ ಟರ್ನ್ ಟೇಬಲ್ಗೆ ನಾ ಆಯಿಲ್ ಹಚ್ಚಿ ಇದನ್ನೆಲ್ಲ ಪೂರ ಗ್ರೀಸ್ ಮಾಡಿ ಇವನ್ನೆಲ್ಲ ಒಂದಕ್ಕೊಂದು ಸ್ಪ್ರೆಡ್ ಆಗ್ಲಾರ್ದಂಗೆ ಹಾಗಲಕಾಯಿ ಕಟ್ ಮಾಡಿ ಇದ್ರ ಮೇಲೆ ಇಟ್ಟಿನಿ. ಈಗ ಇದನ್ನ ಟರ್ನ್ ಟೇಬಲ್ಲು ಇಲ್ಲಿ ಇಟ್ಟು ಇದ್ರ ಮೇಲೆ ಇಟ್ಟು ಇದನ್ನ ಮೈಕ್ರೋವೇವ್ ಆನ್ ಮಾಡೀನಿ. ಈಗ ಸ್ಟಾರ್ಟ್ ಮಾಡ್ತೀನಿ. ಇದ್ರೊಳಗೆ ಟೆಂಪ್ರೇಚರ್ ಸೆಟ್ ಮಾಡ್ಬೇಕು. ಇದು ಮೈಕ್ರೋ ಮೋಡ್ನ್ಯಾಗ 2ನೇ ಸರಿ ಒತ್ತಿದಾಗ ಇದು 80 ಡಿಗ್ರಿ, 60 ಡಿಗ್ರಿ, ಇದು 40 ಡಿಗ್ರಿ, ಈಗ 20 ಡಿಗ್ರಿ ಐತೆ. ನಾ ಇದನ್ನ 100 ಡಿಗ್ರಿ ಒಳಗೆ ಮಾಡ್ತೀನಿ. ಮಾಡಿ ಮೊದಲು 4 ನಿಮಿಷ ಟೈಮ ಸೆಟ್ ಮಾಡಿ ಇಡ್ತೀನಿ. ಹೊರಗೆ ತೆಗೆದು ಇವನು ವಾಪಸ್ ಹಿಂಗೆ ತಿರುವಿ ಮತ್ತು 4 ನಿಮಿಷ ಸೆಟ್ ಮಾಡಿ ಇಡ್ತೀನಿ. ಹೆಂಗೆ ಆಗ್ತಾವ ಅಂಥೇಳಿ ನೋಡೋಣ. ಈಗ ಸ್ಟಾರ್ಟ್ ಬಟನ್ನ ಪ್ರೆಸ್ ಮಾಡ್ತೀನಿ. ಹಾಗಲಕಾಯಿ ಹೆಲ್ತಿಗೆ ಒಳ್ಳೆಯದು ಭಾಳ. ಇದು ಹೆಲ್ದಿ ಮತ್ತು ಇದ್ರೊಳಗೆ ಭಾಳ ನ್ಯೂಟ್ರಿಷಿಯಸ್ ಇರ್ತಾವ. ಇದು ಶುಗರ್ ಪೇಷಂಟಿಗೆ ಒಳ್ಳೆಯದು. ಅದ್ರ ಸಲುವಾಗಿ ನಾ ಹಾಗಲಕಾಯಿ ಚಿಪ್ಸ್ ಮ್ಯಾಗ ಮಾಡ್ತಾ ಇರ್ತೀನಿ. ಅವು ತೆವಿ ಒಳಗೂ ಹುರ್ಕೊಂಡು ತಿನ್ಬೋದು. ಆದ್ರೆ ತೆವಿ ಒಳಗೆ ಹುರಿದಿದ್ಕಿಂತನೂ ಇದ್ರೊಳಗೆ ಎಣ್ಣೆ ಕಡಿಮೆ ತಗೋತೈತಿ. ಇದು ಎಣ್ಣೆ ಕಡಿಮೆ ಹಚ್ಚಿ ಫ್ರೈ ಮಾಡಿದಂಗೆ. ಇನ್ನು 3 ನಿಮಿಷ ಉಳ್ದೈತಿ. ಈಗ ನೋಡ್ರಿ, ಇದು ಹಾಗಲಕಾಯಿ ಕಾಣ್ತಾವಲ್ಲ ಒಳಗೆ ಯಾವ ಥರ ಇವು ರೌಂಡ್ ತಿರ್ಗಾಕತೈತೆ. ಇನ್ನು 2 ನಿಮಿಷ 54 ಸೆಕೆಂಡ್. ಇದು LG ಗ್ರಿಲ್ ಮೈಕ್ರೋವೇವ್ ಐತೆ ನೋಡ್ರಿ. ಈಗ ಹಾಗಲಕಾಯಿ ಕ್ಲಿಯರ್ ಕಾಣ್ತಾ ಇದಾವ. ಈ ಮೈಕ್ರೋವೇವ್ ಒಳಗ ಆಟೋ ಕುಕ್ ಮೆನು ಅಂತ ಹೇಳಿ 52 ಡಿಶ್ ಬರೀ ಸಿಲೆಕ್ಟ್ ಮಾಡಿ ನಾವು ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು. 52 ಆಟೋ ಕುಕ್ ಮೆನು ಐತೆ. 52 ಫುಡ್ ಐಟಮ್ ನಾವು ಮಾಡ್ಕೋಬಹುದು ಇದ್ರೊಳಗ. ಬರೀ ಅದನ್ನ ಸಿಲೆಕ್ಟ್ ಮಾಡೋದು, ಪ್ರೆಸ್ ಮಾಡೋದು ಅಷ್ಟೇ. ಈಗ ಇದು ಆಫ್ ಹಾಕೊಳ್ಳಿ. ಇವ್ನ ತೆಗೆದು ಅವನ್ನೆಲ್ಲ ತಿರುವಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಮತ್ 4 ನಿಮಿಷ ಸೆಟ್ ಮಾಡಿ. ಈಗ ಇವನ್ನ ಈ ತರ ಎಲ್ಲಾನು ತಿರುವಿ ಇಡ್ತೀನಿ. ಈಗ ಇವನ್ನೆಲ್ಲ ತಿರುವಿ ಇಟ್ಕೊಂಡಿನಿ. ಮತ್ 4 ನಿಮಿಷ ಸೆಟ್ ಮಾಡಿ ಇಡ್ತೀನಿ. ಈಗ ಎಲ್ಲ ತಿರುವಿ ಇಟ್ಟಿನಿ. ಮತ್ 4 ನಿಮಿಷ ಸೆಟ್ ಮಾಡ್ತೀನಿ. ನೋಡ್ರಿ ಹಾಗಲಕಾಯಿ ಹೆಂಗ್ ಕಾಣ್ತೈತಿ ಅಲ್ಲಿ ತಿರುಗೋದ್ ಒಳಗ. ಹಾಗಲಕಾಯಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹಾಗಲಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿತಾರ, ಹಾಗಲಕಾಯಿ ಪಲ್ಯ ಮಾಡ್ಕೊಂಡು ತಿಂತಾರ. ಹಾಗಲಕಾಯಿಯಿಂದ ಬಹಳಷ್ಟು ವೆರೈಟಿ ಡಿಶಸ್ ಮಾಡಬಹುದು. ಅದ್ರೊಳಗ ಈ ಚಿಪ್ಸ್ನು ಒಂದು ವೆರೈಟಿ. ನೀವು ಈ ತರ ರೌಂಡ್ ಕಟ್ ಮಾಡ್ಕೊಂಡು ಕೆಳಗ ಟರ್ನ್ ಟೇಬಲ್ಗೆ ಎಣ್ಣೆ ಹಚ್ಚೋದು ಮಾತ್ರ ಮರಿಬೇಡ್ರಿ. ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಬೇಕು. ಈಗ ನೋಡ್ರಿ ಇದು ಯಾವ ತರ ಆಗೈತೆ. ಇನ್ನೊಂದು 2 ನಿಮಿಷ ಇಡ್ತೀನಿ. ಇನ್ನೊಂದ್ ಸ್ವಲ್ಪ ಕ್ರಿಸ್ಪಿ ಆಗ್ತಾವ ನೋಡ್ರಿ. ಈಗ ಮೊದ್ಲಿನ್ಕಿಂತ ಒಳಗ್ ಚೇಂಜ್ ಆಗಿದ್ದು ಕಾಣ್ತಾವ. ಕಲರು ಚೇಂಜ್ ಆಗೈತೆ. ಈಗ ಇದು ಆಫ್ ಆದ್ಕೂಳೆ ಇಮಿಡಿಯೇಟ್ ತೆಗಿಯೋದು ಬೇಡ. 1 ನಿಮಿಷ ಅದನ್ನ ಸೆಟ್ಟಿಂಗ್ ಟೈಮ್ ಕೊಡ್ತೀನಿ. 1 ನಿಮಿಷ ಇದು ಸೆಟ್ ಆಗಕ್ ಬಿಟ್ಟು ಆಮ್ಯಾಗ ಯಾವ್ದೋ ಡಿಶ್ ಮಾಡಿದ ಕೂಡಲೇನು ಇಮಿಡಿಯೇಟ್ ಹೊರಗೆ ತೆಗಿಬಾರ್ದು. ಅದು ಆಫ್ ಆದ್ಕೂಳೆ ಅದಕ್ಕೆ 1 ನಿಮಿಷ ಸೆಟ್ಟಿಂಗ್ ಟೈಮ್ ಕೊಡ್ಬೇಕು ನಾವು. ಸೆಟ್ಟಿಂಗ್ ಟೈಮ್ ಕೊಟ್ರೆ ಅದು ಕರೆಕ್ಟ್ ಆಗಿ ಕುಕ್ ಆಗಿ. ಈಗ ಇದು ಆಫ್ ಆಯ್ತು. ಇಮಿಡಿಯೇಟ್ ತೆಗಿಯಂಗಿಲ್ಲ. 1 ನಿಮಿಷ ವೇಟ್ ಮಾಡ್ತೀನಿ. ಈಗ 1 ನಿಮಿಷ ಆಗೈತಿ, ತೆಗಿತೀನಿ. ನೋಡ್ರಿ ಈಗ ಹೆಂಗ್ ಆಗ್ಯಾವ ಫ್ರೆಂಡ್ಸ್ ಚಿಪ್ಸ್. ಇವು ಹಿಂಗ ಆಗ್ಯಾವಲ್ಲ, ಇವಕ್ಕ ಮೇಲೆ ಒಂದ್ ಸ್ವಲ್ಪ ಎಣ್ಣೆ, ಉಪ್ಪು, ಖಾರ ಹಾಕಿ ಇವನ್ ಚಿಪ್ಸ್ ತರ ನಾವು ಟೇಸ್ಟಿ ಮಾಡ್ಕೊಂಡು ತಿನ್ಬಹುದು. ವೆರಿ ಪರ್ಫೆಕ್ಟ್ ಚಿಪ್ಸ್. ನಿಮಗೂ ಇಂಟ್ರೆಸ್ಟ್ ಇದ್ರ, ಸ್ವಲ್ಪ ಟೈಮ್ ಇದ್ರ ಹಾಗಲಕಾಯಿ ನೋಡ್ರಿ. ಅಷ್ಟು ಇದೆಲ್ಲ ಪ್ಲೇಟ್ ತುಂಬಿದ್ದು ಇವು ಈ ಚಿಪ್ಸ್ ಮಾಡಾನ ಮೈಕ್ರೋವೇವ್ನಾಗ ಸುಟ್ಟು ಯಾವ ತರ ಇಷ್ಟು ಸ್ವಲ್ಪ ಆಗ್ಯಾವ ನೋಡಿ. ಇವಕ್ಕೀಗ ಎಣ್ಣೆ, ಉಪ್ಪು, ಖಾರ ಪುಡಿ ಹಾಕಿ ತೋರಿಸ್ತೀನಿ ಹೆಂಗ ಆಗ್ತಾವ ಅಂತೇಳಿ. ಟೇಸ್ಟ್ ಮಾಡಿ ಹೇಳ್ತೀನಿ. ಈಗ ಇದನ್ನ ಒಂದು ಬಟ್ಲ ತಗೊಂಡಿನಿ. ಇದಕ್ಕ ಇವನ್ನೆಲ್ಲ ಚಿಪ್ಸು ತೆಗಿತೀನಿ. ತೆಗೆದು ಹಾಕಿ ನೋಡ್ರಿ ಹೆಂಗಾಗ್ಯಾವ. ಭಾಳ ಚಲೋ ಆಗ್ಯಾವ. ಇದಕ್ ಮ್ಯಾಗ ಒಂದ್ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇಷ್ಟು ಒಂದು ಅರ್ಧ ಸ್ಪೂನ್. ಒಂದ್ ಚಿಟಿಕೆ ಅರಿಶಿಣ ಪುಡಿ, ಇಷ್ಟು ಒಂದು 1/4 ಚಮಚ ಖಾರ ಪುಡಿ, ಇಷ್ಟು ಒಂದು ಚಿಟಿಕೆ ಉಪ್ಪು ಹಾಕಿ ಇದ್ಮೇಲೆ ಒಂದ್ ಸ್ವಲ್ಪ ಜೀರಾ ಪೌಡರ್,
ಈ ತರ ಮಾಡಿ ತಿಂದ್ರ ಚಿಪ್ಸ್ ಬಹಳ ಟೇಸ್ಟ್ ಆಗ್ತಾವ. ಇದ್ರ ಮೇಲೆ ನೀವು ಬೇಕಂದ್ರ ಒಂದ್ ಅರ್ಧ ಲಿಂಬಿ ಹಣ್ಣನ್ನು ಹಿಂಡ್ಕೋಬಹುದು, ಇನ್ನೂ ಟೇಸ್ಟ್ ಆಗ್ತೈತಿ. ತಿಂದ್ ನೋಡಿ ಹೇಳ್ತೀನಿ. ಹಾಗಲಕಾಯಿ ಚಿಪ್ಸ್ ಮೈಕ್ರೋವೇವ್ ಓವನ್ ಒಳಗ ಬಹಳ ಚೆನ್ನಾಗ್ಯಾವ, ಪರ್ಫೆಕ್ಟ್. ನೀವು ಒಂದ್ಸರಿ ಮಾಡಿ ನೋಡ್ರಿ. ಈ ವಿಡಿಯೋ ನಿಮಗೆಲ್ಲ ಉಪಯುಕ್ತ ಆಗೈತೆ ಅಂತ ಹೇಳಿ ಭಾವಿಸ್ತೀನಿ. ನಿಮ್ಗ ಈ ಹಾಗಲಕಾಯಿ ಚಿಪ್ಸ್ ರೆಸಿಪಿ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನ ಮುಂದಿನ ವಿಡಿಯೋದಾಗ ಇದಕ್ಕಿನ್ನ ಒಳ್ಳೊಳ್ಳೆ ಹೆಲ್ದಿ ರೆಸಿಪಿಗಳನ್ನ ನಾನು ಮೈಕ್ರೋವೇವ್ ಒಳಗ ಮಾಡಿ ತೋರಿಸ್ತೀನಿ. ಅದಕ್ಕೆ ನನ್ನ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ.